ಡಾಕ್ಟರ್, ಇಷ್ಟೊತ್ತು ನಾವು ನ್ಯಾಚುರಲ್ ಕನ್ಸೆಪ್ಷನ್ ಬಗ್ಗೆ ಆಗಲಿ, ಎಲ್ಲರಿಗೂ ಇರೋ ಡೌಟ್ಸ್ ಬಗ್ಗೆ ಆಗಲಿ ಎಲ್ಲ ಮಾತಾಡಿದ್ವಿ. ಒಂದು ಕಪಲ್ ಈಗ ನ್ಯಾಚುರಲ್ ಮೆಥಡ್ಸಲ್ಲಿ ಆಗಲಿಲ್ಲ, ಸೊ ಆರ್ಟಿಫಿಷಿಯಲ್ ಮೆಥಡ್ಸೇ ಇರೋದು ಅಂತ ಅಂದಾಗ ನೀವು ಏನೇನು ಮೆಥಡ್ಸ್ ಇದೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಡಾಕ್ಟರ್? ಖಂಡಿತ. ಈಗ ಇಷ್ಟೊತ್ತು ಮಾತಾಡಿದ್ವಿ, ಈ ಚಿತ್ರದ ಮೂಲಕ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡ್ತೀನಿ. ಅದು ಜನಕ್ಕೆ ಒಂದು ಅರ್ಥ ಆಗುತ್ತೆ, ಒಂದು ಮನಸ್ಸಿಗೆ ನಾಟುತ್ತೆ. ಸೊ ಅದಕ್ಕೆ ಈಗ ಮಗು ಆಗಬೇಕು ಅಂತ ಕಪಲ್ ಅಂದ್ಕೊಂಡ್ರೆ, ಇಲ್ಲ ಕಪಲ್ಲೇ ಆಗಿಲ್ಲ, ಅವರಿನ್ನೂ ಜಾಬಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ, ಡೂಯಿಂಗ್ ಎಕ್ಸೆಪ್ಷನಲಿ ವೆಲ್ ಇನ್ ಈಚ್ ಪರ್ಸನ್ ಇಸ್ ಜಾಬಲ್ಲಿರೋರು. ಒಂದು ಹೆಣ್ಣು, ನಾನು ಹಾಗೆ ಹೇಳ್ದಂತೆ ಆ ಹೆಣ್ಮಕ್ಳಿಗೆ ಇನ್ನೂ ಕಷ್ಟ ಜಾಸ್ತಿ ಫರ್ಟಿಲಿಟಿ ಪ್ರಿಸರ್ವೇಷನಲ್ಲಿ. ಗಂಡಸರಿಗೆ 50-60 ವರ್ಷ ತನಕ ಸೀಮನ್ ಏನೂ ಆಗಲ್ಲ. ಅವ್ರದ್ದು ಏನು ಮ್ಯಾಕ್ಸಿಮಮ್ ಚೈಮರಿಸಮ್ ಅಂತ ಹೇಳ್ತೀವಿ, ಅದು ಲೇಟರ್ ಡೇಟಲ್ಲಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೇನೂ ಆಗಲ್ಲ. ಆದರೆ ಹೆಣ್ಮಕ್ಳಿಗೆ ನಾನು ಹೇಳ್ದಂಗೆ ಓವೇರಿಯನ್ ರಿಸರ್ವ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವರು ಜಾಬಲ್ಲಿದ್ದಾರೆ, ನಾನು ತುಂಬ ಬ್ಯುಸಿ ಇದ್ದೀನಿ, ನನ್ನ ಜಾಬ್ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡ್ತಾ ಇದೆ, ನಂಗೆ ಯಾರನ್ನ ಮದುವೆ ಆಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ನಾನು ನನ್ನ ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡಬೇಕು. ಯಾಕಂದರೆ ಎಲ್ಲ ಸೆಲೆಬ್ರಿಟೀಸು ಅವರೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವು ಮಾಡೆಲ್ಸ್ ಬರ್ತಾರೆ, ಅವ್ರು ಕೂಡ ನಮ್ಮ ದೇಹದ ಸೌಂದರ್ಯ ನಾವು ಕಾಪಾಡಬೇಕು, ಬಟ್ ನಂಗೆ ಮುಂದೆ ಮಗು ಬೇಕು. ಸೊ ಇಂಥವ್ರಿಗೆಲ್ಲ ಪೇರೆಂಟ್ಹುಡ್ ಪ್ರಿಸರ್ವೇಷನ್. ಸೊ ಪೇರೆಂಟ್ಹುಡ್ ಪ್ರಿಸರ್ವೇಷನ್ ಅಂತ ಅಂದರೆ ಏನು ಮಾಡ್ಬೋದು? ಈಗ ಹೆಣ್ಮಕ್ಳಿಗೆ ಈ ಪೇರೆಂಟ್ಹುಡ್ ಪ್ರಿಸರ್ವೇಷನ್ ಇದ್ದಾಗ ಅವ್ರಿಗೆ oocyte ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಎಗ್ಸ್ನ ಅವರು ಪ್ರಿಸರ್ವ್ ಮಾಡ್ಬೋದು. ಅದನ್ನು ನಾವು CO2 ಆಮೇಲೆ ನೈಟ್ರಸ್ ಆಕ್ಸೈಡಲ್ಲಿ ನಾವು ಪ್ರಿಸರ್ವ್ ಮಾಡಿ ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಸೊ ಇದು ವಯಸ್ಸು ಚಿಕ್ಕದಿದ್ದಾಗೆ ಒಳ್ಳೆಯದು, ಅಂದರೆ ಒಂದು 25-35 ಒಳಗೆ ಒಳ್ಳೆಯದು. 40 ವರ್ಷ ಆದಮೇಲೆ ಎಗ್ಸ್ ಜಾಸ್ತಿ ಸಿಗೋದು ಇಲ್ಲ, ಆಮೇಲೆ ಅದನ್ನು ಪ್ರಿಸರ್ವ್ ಮಾಡೋಕ್ಕೂ ನಮಗೆ ಕ್ವಾಲಿಟಿ ಚೆನ್ನಾಗಿದಿರುತ್ತೋ ಇಲ್ಲ ಗೊತ್ತಿಲ್ಲ. ಈಗ ಸೀಮನ್ ಪ್ರಿಸರ್ವೇಷನ್ ಕೆಲವು ಗಂಡಸರಿಗೆ ಯಾವಾಗ ಬರುತ್ತೆ ಅಂದರೆ, ಅವರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಆವಾಗ ಎಷ್ಟೋ ಪೇಷಂಟ್ಸ್ ನನ್ನ ಹತ್ರ ಬಂದು ನಾವು ಸೀಮನನ್ನು ಪ್ರಿಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಆಪ್ಷನ್ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಅದು ಹೆಂಗಾಗುತ್ತೆ, ಚೆನ್ನಾಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಕೂಡ ಸೀಮನ್ ಪ್ರಿಸರ್ವೇಷನ್ ಮಾಡ್ಬೋದು. ಅಂದರೆ ಸಣ್ಣ ವಯಸ್ಸಲ್ಲಿ ಕ್ಯಾನ್ಸರ್ ಬಂದಾಗ. ಬಟ್ ಆ ಟ್ರೀಟ್ಮೆಂಟ್ ಟೈಮಲ್ಲೂ ಪ್ರಿಸರ್ವ್ ಮಾಡ್ಬೋದಲ್ಲ? ಮುಂಚೆ ಬಂದು ಪ್ರಿಸರ್ವ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್. ಇದು ಸಣ್ಣ ವಯಸ್ಸಲ್ಲಿ ಕ್ಯಾನ್ಸರ್ ಬಂತು ಅವ್ರಿಗೆ, ಆವಾಗ oocyte ಪ್ರಿಸರ್ವೇಷನ್ ಮಾಡ್ತೀವಿ. ಆವಾಗ ಅದಾದ್ಮೇಲೆ ಅವರು ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಇನ್ನು ಪಾರ್ಟ್ನರ್ ಯಾರು ಅಂತ ಗೊತ್ತಿರುತ್ತೆ, ಬಟ್ ಈಗ ಪುರ್ಸತ್ತಿಲ್ಲ ಅವ್ರಿಗೆ. ನಮ್ಗೆ ಅಯ್ಯೋ 9 ತಿಂಗಳೆಲ್ಲ ಮಗುನ ನಾವು ಅಬ್ರಾಡ್ ಹೋಗ್ತಾ ಇದ್ದೀವಿ, ಕೆಲಸ ಇದೆ, ನಮಗೆ ಆಗಲ್ಲ ಅಂತ ಅಂದಾಗ ಎಂಬ್ರಿಯೋ ಪ್ರಿಸರ್ವೇಷನ್. ಎಂಬ್ರಿಯೋ ಪ್ರಿಸರ್ವೇಷನ್ ಅಂದ್ರೆ ಪಾರ್ಟ್ನರ್ ಯಾರು ಅಂತ ಗೊತ್ತು, ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು, ಇಲ್ಲ ಮುಂದೆ ಅವ್ರನ್ನ ಮದುವೆ ಆಗ್ತೀನಿ, ಇಲ್ಲ ಮದುವೆ ಯಾವ ರೀತಿ ಇದ್ರೂ ಪರವಾಗಿಲ್ಲ, ಬಟ್ ನಮ್ಗೆ ಎಂಬ್ರಿಯೋಸ್ ಬೇಕು. ಸೊ ಅವರು ಹಸ್ಬೆಂಡ್ ಸೀಮನ್ ತಗೋತೀವಿ, ಹೆಣ್ಣಿಂದ ಎಗ್ಸ್ ತಗೋತೀವಿ, ಎಂಬ್ರಿಯೋ ಮಾಡ್ತೀವಿ. ಇದ್ರ ಅಡ್ವಾಂಟೇಜ್ ಏನು ಅಂದ್ರೆ, ಈ ಎಗ್ oocyteಗಿಂತನೂ ಬೆಟರ್ ಇರುತ್ತೆ ನಮ್ಮ ಎಂಬ್ರಿಯೋ ಪ್ರಿಸರ್ವೇಷನ್. 10 ವರ್ಷ ಮಾಡ್ಬೋದು ನಾವು. ಮಾಡಿದಾಗ 10 ವರ್ಷ ಲೈಫ್ ಅಂತ ಎವಿಡೆನ್ಸ್ ಇದೆ. ಸೊ 10 ವರ್ಷದಲ್ಲಿ ಇವರು ಎನಿ ಟೈಮ್ ಇವರಿಗೆ ಮಗು ಬೇಕು ಅಂತ ಅಂದಾಗ ಅವ್ರು ಅದು ಸ್ಟಿಮ್ಯುಲೇಷನ್ಗೆ ಮತ್ತೆ ವಾಪಸ್ ಆ ಡಾಕ್ಟ್ರಲ್ಲಿ ಬಂದು ಅದನ್ನ ಎಂಬ್ರಿಯೋ ಇಟ್ಕೋಬಹುದು. ಇದು ಬೇರೆ ಸೆಂಟರ್ಸ್ ಕೂಡ oocyte ಪ್ರಿಸರ್ವೇಷನ್ ಇದ್ದಾಗ ಟ್ರಾನ್ಸ್ಫರ್ ಮಾಡ್ಬೋದು. ಎಂಬ್ರಿಯೋಸ್ ಲೀಗಲಿ ಕೆಲವು ಪ್ರೊಸೀಜರ್ಸ್ ಇದೆ, ಅದರಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿ ಅವರು ಮಗುನ ಮಾಡ್ಕೋಬಹುದು. ಸೊ ಎಂಬ್ರಿಯೋ ಅಂದ್ರೆ ಆಲ್ಮೋಸ್ಟ್ ಫಸ್ಟ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ. ಹೌದು, ಎಂಬ್ರಿಯೋ ಅಂದ್ರೆ ಫಸ್ಟ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ತರ. ಸೊ ಅದ್ರ ರಿಸಲ್ಟ್ಸ್ ಆರ್ ಬೆಟರ್. oocyte ಪ್ರಿಸರ್ವೇಷನ್ ಕಿಂತನೂ ಎಂಬ್ರಿಯೋ ಪ್ರಿಸರ್ವೇಷನ್ ಅಲ್ಲಿ ರಿಸಲ್ಟ್ಸ್ ಬೆಟರ್, ಬಟ್ ಪಾರ್ಟ್ನರ್ ಯಾರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಈ ನ್ಯಾಚುರಲ್ ಕನ್ಸೆಪ್ಷನ್ ಬಗ್ಗೆ ಬರೋಣ. ಈಗ ಅದೆಲ್ಲ ಆಗ್ಬಿಟ್ಟಿದೆ ಅವ್ರಿಗೆ. ಈಗ oocyte ಪ್ರಿಸರ್ವೇಷನ್ ಏನು ಬೇಡ, ಅವರು ಮದುವೆ ಆಗಿದ್ದಾರೆ, ಟ್ರೈಂಗ್ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್. ಫಸ್ಟ್ ಥಿಂಗ್, ಅವರು ಫರ್ಟಿಲಿಟಿ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಲ್ಲಿ ಫೋಲಿಕ್ ಆಸಿಡ್ ತಗೋಬೇಕಾಗುತ್ತೆ. ಆಮೇಲೆ ಸ್ಮೋಕ್, ಆಲ್ಕೋಹಾಲ್, ಡ್ರಗ್ ಅಬ್ಯೂಸ್ ಎಲ್ಲ ಮಾಡ್ತಾ ಇದ್ರೆ ನಾವು ಮೊದಲೇ ನಿಲ್ಲಿಸಿ ಅದನ್ನ ಅಂತ ಹೇಳಿ. ಎಲ್ಲರೂ ಮಾಡಲ್ಲ, ಬಟ್ ಕೆಲವ್ರು ಮಾಡ್ತಾ ಇರ್ತಾರೆ, ಸೊ ಅದ್ ನಿಲ್ಲಿಸಿ ಅಂತ ಹೇಳಿ. ಆಮೇಲೆ ಲೈಫ್ ಸ್ಟೈಲ್. ಈಗ ನಾವು ಕೇಳ್ತೀವಿ, ಅಯ್ಯೋ ಅವ್ರ PCOS ಅಂತೆ, ಈಗ ಓವರ್ ವೇಟ್ ಇರ್ತಾರೆ. ಸೊ ಅವರು ಕಾಮನ್ ಪ್ರಾಬ್ಲಮ್. ಯಾಕೆ ಅಂದ್ರೆ ನಮ್ಗೆ ಅಷ್ಟೊಂದು ಔಟ್ಲೆಟ್ಸ್ ಇರುತ್ತೆ, ಪಿಜ್ಜಾ, ಬರ್ಗರು, ಮ್ಯಾಕ್ಡೊನಾಲ್ಡ್ಸ್ ಅಂತ. ಹಂಗೇನೋ ಜಿಮ್ಸು ಇದೆ. ಈಗ ಪಿಜ್ಜಾ ಬರ್ಗರ್ ಎಷ್ಟು ಅಂಗಡಿಗಳಿದೆಯೋ ಅಷ್ಟು ಜಿಮ್ ಇದೆ, ಪಕ್ಕದಲ್ಲೇ ಇದೆ. ಸೊ ಅಲ್ಲಿ ಹೋಗಿ ವೇಟ್ ರೆಡ್ಯೂಸ್ ಮಾಡಿ ಅಂತ.
ಸೊ ಅಂಥವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ತೂಕ ಕಡಿಮೆ ಮಾಡಿ, ನಿಮ್ಮ ಸೈಕಲ್ಸ್ ರೆಗ್ಯುಲರ್ ಆಗಬೇಕು, ನಿಮ್ಮ PCOS ಕಡಿಮೆ ಮಾಡಬೇಕು, ತೂಕ ಕಡಿಮೆ ಮಾಡಿ. ಬೇಸಿಕಲಿ PCOS ಈಗ ಎಲ್ಲರೂ ಅಯ್ಯೋ ಗೂಗಲ್ ಮಾಡಿ ಬಂದು ಡಾಕ್ಟ್ರೇ ನಂಗೇನು ಮಕ್ಕಳೇ ಆಗಲ್ವಾ ಅಂತ. ಐ ಟೆಲ್ ದೆಮ್ ನೋ, PCOS ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್, ಲೈಫ್ ಸ್ಟೈಲ್ ಅದು. ಯಾಕೆಂದ್ರೆ ಇದು ನಾವು ಬೇಕು ಅಂತ ಮಾಡ್ಕೊಂಡಿರೋದು, ಅದು ಖಂಡಿತವಾಗಿ ಯಾರಿಂದ ಹಿಂಗೆ ಬಂದು ಇದು ಆಗಿಲ್ಲ. ಸೊ ನಾವು ತಿಂದು ಸೆಡೆಂಟ್ರಿ ಲೈಫ್ ಮಾಡಿಕೊಂಡು ಮಾಡಿರೋದು. ಸೊ ಅಂಥವ್ರಿಗೆ ನಾನು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ಡಯಟ್ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟು. 80% ಇಸ್ ಡಯಟ್, 20% ಇಸ್ ಎಕ್ಸಸೈಸ್. ಸೊ ಡಯಟ್ ಕೌನ್ಸಿಲಿಂಗ್ ಮಾಡ್ಕೋಬೇಕು ಅವರು, ಆಮೇಲೆ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಅದೆಲ್ಲ ಆದ್ಮೇಲೆ ಓವ್ಯುಲೇಷನ್ ಟ್ರ್ಯಾಕಿಂಗ್ ಮಾಡಿ ಟೈಮ್ಡ್ ಇಂಟರ್ಕೋರ್ಸ್. ಈಗ ನಾವು ಮಾತಾಡ್ದಂಗೆ LH ಕಿಟ್ ಮಾಡ್ಬೋದು, ಇಲ್ಲ ಡಾಕ್ಟ್ರಲ್ಲಿ ಬೇಕಾದ್ರೂ ಹೋಗ್ಬೋದು, ಇಲ್ಲ ಅವ್ರ ಮನೆಯಲ್ಲೇ ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ 10 kg ಎಷ್ಟು ಸರಿ ಆಗಿದೆ. ನಂದೊಂದು ಪೇಷಂಟು ಸಣ್ಣ ಆಗಿ ಬಂದೆ ಅಷ್ಟೇ ನಾನು ಹೇಳಿದ್ದು, ಶಿ ಲಾಸ್ಟ್ 10 kg, ಶಿ ವಾಸ್ ಪ್ರೆಗ್ನೆಂಟ್. ಹಾಗೆ ಸೊ ಈ ಥರ ಸಿಚುವೇಶನ್ಸು ಟ್ರೈಂಗ್ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್ ಇದ್ದವ್ರಿಗೆ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಇಲ್ಲ ಈ ನಮ್ಮ ಪ್ರೋಗ್ರಾಮಿಂದ ಎಷ್ಟೊಂದು ಜನಕ್ಕೆ ಅರಿವಳಿಕೆ ಬಂದು ಅವರು ಇದನ್ನ ಫಾಲೋ ಮಾಡಿ. ಡಾಕ್ಟರ್ ಇಲ್ಲಿ ಓವ್ಯುಲೇಷನ್ ಟ್ರ್ಯಾಕಿಂಗ್ ಕಿಟ್ ಅಂದ್ರಲ್ಲ, ಅದೇನು ಡಾಕ್ಟರ್? ಅದು LH ಕಿಟ್ ಅಂತ ಸಿಗುತ್ತೆ. ಅಬ್ರಾಡ್ ಅಲ್ಲಿ ಓವ್ಯುಲೇಷನ್ ಟ್ರ್ಯಾಕಿಂಗ್ ಕಿಟ್ ಅಂತ ಇರುತ್ತೆ, ಇಲ್ಲಿ LH ಕಿಟ್ ಅಂತ ಸಿಗುತ್ತೆ. ಸೊ ಅದು LH ಹಾರ್ಮೋನು ಓವ್ಯುಲೇಷನ್ಗೆ ಮುಂಚೆ ರಿಲೀಸ್ ಆಗುತ್ತೆ. ಸೊ ಅದು ಪಾಸಿಟಿವ್ ಬಂತು ಅಂದ್ರೆ ನೆಕ್ಸ್ಟ್ 24 hours ಅಲ್ಲಿ ಇವ್ರಿಗೆ ಓವ್ಯುಲೇಷನ್ ಆಗುತ್ತೆ ಅಂತ. ಸೊ ಅವಾಗ ಇವ್ರ ಗಂಡ ಹೆಂಡತಿ ಆ ಪ್ರಕಾರ ಸೇರಿಸೋದು. ಮತ್ತೆ ಈ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ ಕೆಲವರು, ನಾನು ಡಾಕ್ಟರ್ಸ್ ಹೇಳೋದನ್ನ ಕೇಳಿದ್ನಿ, ನಾನು ನೆಕ್ಸ್ಟ್ ಮಂತ್ ಕನ್ಸೀವ್ ಆಗ್ಬೇಕು, ಈ ಮಂತ್ ಬಿಟ್ಬಿಟ್ರೆ ಆಗತ್ತಾ ಅಂತಾರೆ. ಅದು ಎಷ್ಟು ಸರಿ ಅಥವಾ ಎಷ್ಟು ಗ್ಯಾಪ್ ಇರಬೇಕು? ಗ್ಯಾಪ್ ಅಂದ್ರೆ ಅದೇ ಆಲ್ಕೋಹಾಲ್ ನೆಕ್ಸ್ಟ್ ಡೇ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಅವ್ರು ಕನ್ಸೀವ್ ಆಗಕ್ಕೆ 1 ಅಥವಾ 2 ತಿಂಗಳು ಮುಂಚೆ ನಿಲ್ಸಿದ್ರೆ ಒಳ್ಳೇದು. ಯಾಕಂದ್ರೆ ಆ ಸೈಕಲ್ ಅಲ್ಲೇ ಕನ್ಸೀವ್ ಆಗ್ಬಿಟ್ರೆ ಕಷ್ಟ. ಸೊ ಅದಕ್ಕೆ 1-2 ತಿಂಗಳ ಮುಂಚೆ, ಎಸ್ಪೆಷಲಿ ಸೋಷಿಯಲ್ ಡ್ರಿಂಕರ್ಸ್ಗೆ, ಪಾರ್ಟೀಸ್ಗೆಲ್ಲ ಹೋದಾಗ ತಗೋಬೇಡಿ ಅಂತ ಹೇಳಿ. ದಿನ ಕುಡಿಯೋರಿಗೆ ಖಂಡಿತ ನಿಲ್ಲಿಸಿ ಅಂತ ಹೇಳಬೇಕು. ಒಂದು ಚೆಕಪ್ ಮಾಡಿಸ್ಕೊಳ್ಳಿ, ಆಮೇಲೆ ನಿಮ್ಮ ಹಾರ್ಮೋನ್ ಲೆವೆಲ್ಸ್ ನೋಡಿ, ಫ್ಯಾಟಿ ಲಿವರ್ ಎಲ್ಲ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಬಟ್ ಈಗ ಸೋಷಿಯಲ್ ಡ್ರಿಂಕಿಂಗ್ ನೀವು ಹೇಳ್ದಂಗೆ ಜಸ್ಟ್ ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ದಿರ ಕುಡಿದ್ಬಿಟ್ಟಿರ್ತಾರೆ, ಕನ್ಸೀವ್ ಆಗಿರುತ್ತೆ, ಅಂತವ್ರು ಏನ್ ಮಾಡ್ಬೇಕು? ಎಷ್ಟೋ ಸರಿ ಆಗಿದೆ ಆ ಥರ. ಈಗ ವೈನ್ ದ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್, ಬಟ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ನೋಡ್ತೀವಿ ಕ್ರಾನಿಕ್ ಆಲ್ಕೋಹಾಲಿಕ್ಸ್ಗೆ ಲಾರ್ಜ್ ಡೋಸಸ್ ಅಲ್ಲಿ. ಒಂದು ಸೋಷಿಯಲ್ ಡ್ರಿಂಕಿಂಗು ಆ ಸೈಕಲ್ ಕನ್ಸೀವ್ ಆಗಿದ್ದಾರೆ, ಯೂಶಲಿ ಏನೂ ಆಗಲ್ಲ. ಬಟ್ ಪ್ರಾಪರ್ ಒಂದು ಸ್ಕ್ಯಾನು ಫಾಲೋ ಅಪ್ ಎಲ್ಲ ಬೇಕಾಗುತ್ತೆ. ಅಂದಾಕ್ಷಣ ಅದೇನು ಆಗಲ್ಲ ಅಂದಾಕ್ಷಣ ದಯವಿಟ್ಟು ಕುಡಿಯೋದಲ್ಲ ಬಟ್ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ನಾವೊಂದು ಲೈಫ್ ಬರ್ತ್ ಮಗು ನಿಮ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಮಗು, ಅದಕ್ಕೋಸ್ಕರ ಸ್ಮೋಕಿಂಗ್ ಅಂತೂ ಖಂಡಿತ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಓವೇರಿಯನ್ ರಿಸರ್ವ್ ಫುಲ್ ಕಡಿಮೆ ಆಗುತ್ತೆ, ಗಂಡಸರ ಸ್ಪರ್ಮ್ಸ್ ಎಲ್ಲ ಸತ್ತು ಬಿದ್ದು ಕೆಲಸನೇ ಮಾಡಲ್ಲ, ಆ ತರ ಆಗುತ್ತೆ. ಸೊ ನನ್ನ ಸ್ಮೋಕರ್ಸ್, ನನ್ನ ಫ್ರೆಂಡ್ಸು ಇಲ್ಲ ನಮ್ಮ ಸ್ಟೂಡೆಂಟ್ಸು ಎಲ್ಲ ಮೊದಲು ಅದನ್ನ ನಿಲ್ಸಿಪ್ಪ, ನಿಮಗೆ ಮಗು ಬೇಕೋ ಬೇಡವೋ, ಇಲ್ಲ ನಿಮ್ಮ ವೈಫ್ಗೆ ಡೋನರ್ ಸ್ಪರ್ಮ್ಸಿಂದ ಮಗು ಆಗಬೇಕಾಗತ್ತೆ. ಬಟ್ ಈಗ ಓಕೆ ಮದುವೆ ಆಗಿರೋ ಕಪಲ್ ಬಿಡಿ ಡಾಕ್ಟರ್, ಈಗ ನಾನು ನೋಡ್ದಂಗೆನೆ ಆ್ಯಕ್ಚುಲಿ ಅರ್ಬನ್ನಲ್ಲಿರೋ ಮಕ್ಕಳಿಗೆ ಕುಡಿಯೋದು, ಸ್ಮೋಕಿಂಗ್ ಒಂಥರ ಕೂಲ್ ಫ್ಯಾಕ್ಟರ್. ಆ್ಯಂಡ್ ಪ್ಲಸ್ ಈಗ ಹಳ್ಳಿಯಿಂದ ಬರ್ತಾರೆ, ಟೌನ್ಸಿಂದ ಬರೋರಿಗೆ ಅವ್ರು ಕೂಲಾಗಿ ಕಾಣಬೇಕು ಅಂತ ಕುಡಿಯೋದು ತುಂಬ ಜನ ಜಾಸ್ತಿ ಇರ್ತಾರೆ. ಅಂದರೆ ದೇ ಆರ್ ವೆರಿ ಯಂಗ್, ಇನ್ನೂ ಚಿಕ್ಕ ಮಕ್ಳು ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್? ಆ್ಯಕ್ಚುಲಿ ಲೈಫ್ ಮುಂದೆ ಇದೆ. ಇಲ್ಲ, ಅವ್ರಿಗೆ ಐ ಥಿಂಕ್ ಅವ್ರಿಗೆಲ್ಲ ಪ್ರಾಪರ್ ಕೌನ್ಸಿಲಿಂಗ್ ಆಗಬೇಕು, ಅದು ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳಬೇಕಾಗುತ್ತೆ. ಕೂಲ್ ಇಸ್ ಡಿಫ್ರೆಂಟ್, ಲೈಫ್ ಇಸ್ ಡಿಫ್ರೆಂಟ್ ಅಲ್ವಾ? ಅದಕ್ಕೋಸ್ಕರ ಅವರು ಅದನ್ನೆಲ್ಲ ಮಾಡದೇ ಇರೋದೇ ಒಳ್ಳೆಯದು. ಡ್ರಗ್ ಅಬ್ಯೂಸ್ ಈವನ್ ವರ್ಸ್ಟು. ಎಷ್ಟೊಂದು ನಾವು ಪ್ರಾಬ್ಲಮ್ಸ್ಗೆ ಕೇಳ್ತೀವಿ ಅದೆಲ್ಲ ಆದಮೇಲೆ. ಸೊ ಅದೆಲ್ಲ ಮಾಡದೇ ಇರೋದು ಒಳ್ಳೆಯದು. ಯಾಕೆಂದರೆ ಲೈಫ್ ಇಸ್ ವೆರಿ ಶಾರ್ಟ್, ಜೀವನ ತುಂಬ ಚಿಕ್ಕದು. ಅದರಲ್ಲಿ ಚೆನ್ನಾಗಿ ಬಾಳ್ಬೇಕೇ ಹೊರತು ಈ ಥರ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ಲ. ಸೊ ನ್ಯಾಚುರಲ್ ಕನ್ಸೆಪ್ಷನ್ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಅಸಿಸ್ಟೆಡ್ ನ್ಯಾಚುರಲ್ ಕನ್ಸೆಪ್ಷನ್ಗೆ ಹೋಗೋಣ. ಈಗ ಅಸಿಸ್ಟೆಡ್ ನ್ಯಾಚುರಲ್ ಕನ್ಸೆಪ್ಷನ್ ಅಂದರೆ ಏನು? ಈಗ ಡೂ ಇಟ್ ಯುವರ್ ಸೆಲ್ಫ್ ಕಿಟ್ಸು. ಈಗ ಮೇಲ್ಸ್ಗೆ ಕಿಟ್ಸ್ ಬಂದಿದೆ, ಅವ್ರ ಸೀಮನ್ ಚೆನ್ನಾಗಿದೆಯೋ ಇಲ್ವೋ, ಅಟ್ಲೀಸ್ಟ್ ಸೀಮನ್ ಇದೆಯೋ ಇಲ್ವೋ, ಸ್ಪರ್ಮ್ಸ್ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಕ್ಕೆ ಕಿಟ್ಸ್ ಅವೈಲೇಬಲ್ ಇದೆ. ಅವರಾಗೆ ಟೆಸ್ಟ್ ಮಾಡಿಸ್ಕೋಬೋದು. ಮೇ ನಾಟ್ ಬಿ 100% ಆಕ್ಯುರೇಟ್, ಬಟ್ ಅಟ್ಲೀಸ್ಟ್ ಏನೋ ನೋಡ್ಬೋದು. ಆಮೇಲೆ ಸೆಲ್ಫ್ ಕೇರ್ ಇನ್ಸೆಮಿನೇಷನ್ ಕಿಟ್ಸು ಅವೈಲೇಬಲ್ ಇದೆ. ಈಗ ಡಾಕ್ಟ್ರಲ್ಲಿ ಹೋಗಕ್ಕೆ ಕಷ್ಟ ಆಗುತ್ತೆ. ನಾನು ಆವಾಗಲೇ ಮಾತಾಡ್ದಂತೆಯೇ ಕೆಲವ್ರಿಗೆ ಇರೆಕ್ಷನ್ ಪ್ರಾಬ್ಲಮ್ಸ್ ಇರುತ್ತೆ, ಸೆಕ್ಷುವಲ್ ಆಕ್ಟ್ ಪರ್ಫಾರ್ಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂಥವರು ಈ ಸೆಲ್ಫ್ ಇನ್ಸೆಮಿನೇಷನ್ ಕಿಟ್ಟನ್ನ ಯೂಸ್ ಮಾಡ್ಬೋದು. ಇನ್ನೂ ಒಂದು ಈಸಿಲಿ ಹೇಳ್ಕೊಡ್ತೀನಿ ನಾನು. ಸಿರಿಂಜಲ್ಲಿ ಸ್ಟೆರೈಲ್ ಸಿರಿಂಜ್ ತಗೊಂಡು ಹಸ್ಬೆಂಡ್ ಅದನ್ನ ಇಜಾಕ್ಯುಲೇಟ್ ಮಾಡೋಕ್ಕಾದ್ರೆ ಆ ಸಿರಿಂಜಲ್ಲಿ ಫಿಲ್ ಮಾಡಿ ವಜಾನಲ್ಲಿ ಡೀಪ್ ಒಳಗೆ
ಇನ್ಸರ್ಟ್ ಮಾಡಿಕೊಂಡ್ರೆ ಓಕೆ ಹಾ ಇಟ್ ಈಸ್ ಸಮಥಿಂಗ್ ಲೈಕ್ ಡೂ ಇಟ್ ಯುವರ್ ಸೆಲ್ಫ್ ಇನ್ಸೆಮಿನೇಷನ್ ಕಿಟ್. ಆಮೇಲೆ ಅಫ್ಕೋರ್ಸ್ ಫಿಮೇಲ್ ಹೋಮ್ ಟೆಸ್ಟಿಂಗ್ ನಾವು ಮಾತಾಡಿದ್ವಿ ಆವಾಗ, ಪ್ರೆಗ್ನೆನ್ಸಿ ಕಿಟ್ಸ್ ಆ್ಯಂಡ್ ಓವ್ಯುಲೇಷನ್ ಕಿಟ್ಸ್. ಓವ್ಯುಲೇಷನ್ ಕಿಟ್ಸ್ ಇರುತ್ತೆ, ಅಬ್ರಾಡಲ್ಲಿ ತುಂಬ ಜನ ಅದನ್ನ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಈಗ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಅವ್ರಿಗೆ ಅವೇರ್ನೆಸ್ ಬಂದಿದೆ, ಮಾಡ್ತಾರೆ. ಸೊ ಅವರು ಟ್ರೈ ಮಾಡ್ಬೋದು ಇದನ್ನ. ಈಗ ಎತ್ತಿದ್ದಂಗೆ ಮನೇಲಿ ಏನು ಅನ್ಕೊಂಬಿಡಿ, ಎಲ್ಲರಿಗೂ ಏನಾಗುತ್ತೆ ಮನೇಲಿ ಹೇಳಕ್ಕೆ ಇಷ್ಟ ಇರಲ್ಲ. ಈಗ ಕಪಲ್ ಇಬ್ಬರೇ ಇದ್ರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಆದರೆ ತೊಂದರೆ ಇಲ್ಲ, ಬಟ್ ಇದು ಮನೇಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ನಮ್ಮ ವಿಷಯದ ಬಗ್ಗೆ ಅಂತ ಅಂದವರು ಈ ಥರದ್ದು ಫಾಲೋ ಮಾಡ್ಬೋದು. ಇದೆಲ್ಲ ಡಾಕ್ಟರ್ ಬರಕ್ ಮುಂಚೆನೇ ಇವೆಲ್ಲ ಟ್ರೈ ಮಾಡ್ಬೋದು. ದೆನ್ ಅಫ್ಕೋರ್ಸ್ ಮೆಡಿಕಲಿ ಅಸಿಸ್ಟೆಡ್ ಕನ್ಸೆಪ್ಷನ್. ಸೊ ಇದಕ್ಕೆ ಏನು ಮಾಡಬೇಕು, ಡಾಕ್ಟ್ರಲ್ಲಿ ಹೋಗಬೇಕಾಗತ್ತೆ, ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು, ದೆನ್ ಕೌನ್ಸಿಲಿಂಗ್ ಕನ್ಸಲ್ಟೇಷನ್ಸ್ಗೆ ಹೋಗಬೇಕಾಗತ್ತೆ, ಆಮೇಲೆ ಸರ್ಜಿಕಲ್ ಇಂಟರ್ವೆನ್ಷನ್ ಬಂದರೆ. ನಾವು ಇನ್ವೆಸ್ಟಿಗೇಷನ್ಸ್ ನಾವೇನು ಮಾಡ್ತೀವಿ, ಕಪಲ್ ಬಂದಾಗ ಫಸ್ಟ್ ನೋಡೋದು ಒಂದು ಬೇಸ್ಲೈನ್ ಸ್ಕ್ಯಾನ್. ವೈಫ್ಗೆ ಒಂದು ಬೇಸ್ಲೈನ್ ಸ್ಕ್ಯಾನ್ ಮಾಡ್ತೀವಿ, ಹಸ್ಬೆಂಡ್ಗೆ ನಿಮ್ಮದು ಸೀಮನ್ ಟೆಸ್ಟ್ ಮಾಡಿಸ್ತೀವಿ. ಇದು ಎರಡೂ ನಾರ್ಮಲ್ ಇದ್ರೆ, ಆಮೇಲೆ ಅವ್ರು ಮದುವೆ ಆಗಿ ಒಂದು 6 ತಿಂಗಳು 8 ತಿಂಗಳು ಆಗಿದ್ರೆ ಹೀಗೆ ನ್ಯಾಚುರಲಿ ಟ್ರೈ ಮಾಡಿ. ನಾವು ಅವಾಗ ಮಾತಾಡ್ದಂಗೆ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ಅವ್ರಿಗೇನಾದ್ರು ಇಶ್ಯೂಸ್ ಇದೆಯಾ, ಮೆಂಟಲ್ ಫಿಸಿಕಲ್ ಇಶ್ಯೂಸ್ ಇದೆಯಾ, ಅಥವಾ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಹೈ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಇದೆಲ್ಲ ಇದೆಯಾ ಇದ್ರೆ ಅದನ್ನ ನಾವು ನೋಡಿ ಅವ್ರಿಗೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ ಕೇಸ್ ಅದೆಲ್ಲ ಏನೂ ಇಲ್ಲ, ಚೆನ್ನಾಗಿದ್ದಾರೆ, ಬಟ್ ಹೆಣ್ಣಿಗೆ ಒಂದು ಫೈಬ್ರಾಯ್ಡ್ ಇದೆ, ಇಲ್ಲ ಗರ್ಭಕೋಶದಲ್ಲಿ ಒಂದು ಪಾಲಿಪ್, ಅದು ಸಾಫ್ಟ್ ಗಡ್ಡೆ ಇದೆ, ಇಲ್ಲ ಸಿಸ್ಟ್ ಇದೆ, ಅಂಡಾಶಯದಲ್ಲಿ ಸಿಸ್ಟ್ ಇದೆ, ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಅದು ಅಂಡಾಶಯದಲ್ಲಿ ಬರೋ ಸಿಸ್ಟ್, ಅದರಿಂದ ತುಂಬಾ ಕಷ್ಟ ಆಗುತ್ತೆ ಕನ್ಸೀವ್ ಆಗಕ್ಕೆ, ಉಸೈಡ್ ಕ್ವಾಲಿಟಿ ಬರಲ್ಲ. ಸೊ ಇದಕ್ಕೆಲ್ಲ ಅದರದ್ದೇ ಆದ ಒಂದು ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ನಾವು ಟ್ರೀಟ್ ಮಾಡ್ಬೋದು. ಸೊ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಈಗ ಫಸ್ಟ್ ಟೈಮ್ಡ್ ಇಂಟರ್ಕೋರ್ಸು ಅದರಲ್ಲಾಗಿಲ್ಲ, ಕೌನ್ಸಿಲಿಂಗ್, ಇನ್ವೆಸ್ಟಿಗೇಷನ್, ಸ್ಕ್ಯಾನ್, ಅದಾದ್ಮೇಲೆ ಟ್ಯೂಬ್ ಟೆಸ್ಟ್ ಮಾಡ್ತೀವಿ, ಅದು ಲೆವೆಲ್ 2. ಅದಾಗಿನೂ ಕನ್ಸೀವ್ ಆಗಿಲ್ಲ ಅಂದ್ರೆ IUI ಲೆವೆಲ್ಗೆ ಹೋಗ್ತೀವಿ. IUI ಲೆವೆಲ್ ಅಂದ್ರೆ ವೀರ್ಯಾಣುನ ನಾವು ಪ್ರೊಸೆಸ್ ಮಾಡಿಬಿಟ್ಟು ಓವ್ಯುಲೇಷನ್ ಟೈಮಲ್ಲಿ ಇಂಜೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಲೆವೆಲ್ 2. ಈಗ ನ್ಯಾಚುರಲ್ ಕನ್ಸೆಪ್ಷನ್ ನಾವೇನು ಟೈಮ್ಡ್ ಇಂಟರ್ಕೋರ್ಸ್ ಹೇಳಿದ್ದು ಲೆವೆಲ್ 1, ಈಗ ಲೆವೆಲ್ 2ಗೆ ಬಂದಿದ್ದೀವಿ. ಸೊ ಈ ಲೆವೆಲ್ 2 ಅಲ್ಲಿನೂ ಆಗಿಲ್ಲ, ಆವಾಗ ಈ ತರ ಸರ್ಜಿಕಲ್ ಎಲ್ಲ ಇಂಟರ್ವೆನ್ಷನ್ಸ್ ಮುಗಿಸಿ ಲ್ಯಾಪ್ರೋಸ್ಕೋಪಿ ಮೂಲಕ, ಉದರದರ್ಶಕದ ಮೂಲಕ, ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಮಾಡ್ತೀವಿ. ಯಾಕಂದ್ರೆ ಅಷ್ಟಿಕ್ಕವರು 24 ವರ್ಷ 25 ವರ್ಷ ಇಷ್ಟು ದೊಡ್ಡ ಸ್ಕಾರ್ ಮಾಡ್ಕೊಂಡು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ಲ್ಯಾಪ್ರೋಸ್ಕೋಪಿ ಮೂಲಕ, ಆಮೇಲೆ ರಿಸಲ್ಟ್ಸು ತುಂಬಾ ಚೆನ್ನಾಗಿದೆ ಲ್ಯಾಪ್ರೋಸ್ಕೋಪಿ ಮೂಲಕ. ಪಾಸ್ಟ್ 20-25 ಇಯರ್ಸ್ ಇಂದ ಇದು ತುಂಬಾ ರೆವಲ್ಯೂಷನ್ ಆಗಿದೆ, ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ. ಸೊ ಇದನ್ನ ಮಾಡ್ತೀವಿ. IVF. ಸೊ IVF ಲೆವೆಲ್ 3 ಅದು. ಸೊ IVF ಅಲ್ಲಿ ನಾವು ಕೆಲವು ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಏನಂದ್ರೆ ಹಾರ್ಮೋನ್ ಲೆವೆಲ್ಸು ನೋಡ್ತೀವಿ. ಡೇ 2 ಬಂದಾಗ ಈಗ ಒಂದು ಕಪಲ್ಗೆ ನಾವು IVFಗೆ ಕೌನ್ಸಿಲಿಂಗ್ ಮಾಡ್ತೀವಿ. ನೋಡಿಪ್ಪ, ನಿಮ್ಮ ಸ್ಪರ್ಮಲ್ಲಿ ಎಷ್ಟು ಇಶ್ಯೂಸ್ ಇದೆ, ನಿಮ್ಮ ಎಗ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂದರೆ ಓವೇರಿಯನ್ ರಿಸರ್ವ್ ಫಾಲ್ ಆಗ್ತಾ ಇದೆ, AMH ಟೆಸ್ಟ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಕಡಿಮೆ ಇದೆ, ಅದಕ್ಕೆ ನಾವು IVF ಮಾಡಬೇಕಾಗುತ್ತೆ. ಇನ್ನು ಕೆಲವ್ರಿಗೆ PCOS, ತುಂಬಾ ಎಗ್ಸ್ ಇದೆ ಬಟ್ ಚೆನ್ನಾಗಿಲ್ಲ ಕ್ವಾಲಿಟಿ, ಸೊ ಅವ್ರಿಗೂ ಟ್ರೀಟ್ ಮಾಡ್ತೀವಿ. ಅವ್ರಿಗೆ ಟ್ರೀಟ್ ಮಾಡಿ ಬೇಸ್ ಲೈನ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬಿಟ್ಟು ಡೇ 2 ಬಂದಾಗ ಅವ್ರಿಗೆ ಇಂಜೆಕ್ಷನ್ಸ್ ಕೊಡಕ್ಕೆ ಶುರು ಮಾಡ್ತೀವಿ ಎಗ್ ಡೆವಲಪ್ಮೆಂಟ್ಗೆ. ಸೊ ಇದಕ್ಕೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದೆ, ಈ ಥರ ಇಂಜೆಕ್ಷನ್ಸ್ ಕೊಡ್ಬೋದು, ಆ ಥರ ಕೊಡ್ಬೋದು, ಇದು ಬೆಸ್ಟ್ PCOSಗೆ, ಇದು ಎಂಡೋಮೆಟ್ರಿಯೋಸಿಸ್ಗೆ ಇದ್ರೆ ಬೆಸ್ಟು, ಇದು ಪುವರ್ ಓವೇರಿಯನ್ ರಿಸರ್ವ್ ಇದ್ರೆ ಇದು ಬೆಸ್ಟು ಅಂತ. ಸೊ ಅದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಆ ಪ್ರೋಟೋಕಾಲ್ ಶುರು ಮಾಡ್ತೀವಿ. ಈಗ ಗಂಡಸರಿಗೆ ಸ್ಪರ್ಮ್ಸ್ ಇಲ್ಲ ಅಂತ ಇಟ್ಕೊಳ್ಳಿ, ಹೆಂಡತಿ ಚೆನ್ನಾಗಿದ್ದಾಳೆ ಬಟ್ ಹಸ್ಬೆಂಡ್ಗೆ ಸ್ಪರ್ಮ್ಸ್ ಇಲ್ಲ, IUI ಲೆವೆಲ್ ಅಲ್ಲೇ ಅವ್ರಿಗೆ ಒಪ್ಪಿದ್ರೆ ಕನ್ಸೆಂಟ್ ಬೇಕು, ಗಂಡ ಹೆಂಡತಿ ಇಬ್ರು ಒಪ್ಪಿಗೆ, ಲೀಗಲ್ ಇಶ್ಯೂಸ್ ಇದೆಲ್ಲ, ಮೆಡಿಕೋ ಲೀಗಲ್ ಇಶ್ಯೂಸ್. ಸೊ ಅವರು ಹಸ್ಬೆಂಡ್ ಒಪ್ಪಿದ್ರೆ ದೆನ್ ಡೋನರ್ ಸ್ಪರ್ಮ್ಸ್ ಅಲ್ಲಿ IUI ಮಾಡ್ತೀವಿ. ಈಗ ಹಸ್ಬೆಂಡ್ ಒಪ್ಪಿಲ್ಲ, ನಮ್ಮ ವೀರ್ಯಾಣುನೇ ನೋಡಿ ಅಂತಾರೆ, ಅವಾಗ ಟೀಸಾ ಅಂತ ಮಾಡ್ತೀವಿ. ಟೀಸಾ ಅಂದ್ರೆ ಗಂಡಸಿನ ಬೀಜದಿಂದ ಸ್ಪರ್ಮ್ಸ್ ತೆಗೆಯೋದು. ಅದು ಸಿಕ್ಕಿದ್ರೆ ನಮ್ಗೆ ಸ್ಪರ್ಮ್ಸ್ ನಾವು ಮಾಡಿ ನಾವು ತೆಗೆದಾಗ ಸಿಕ್ಕಿದ್ರೆ ಆವಾಗ ನಾವೇನ್ ಮಾಡ್ತೀವಿ, ಅದನ್ನ ಈ ಎಗ್ ಜೊತೆ ಸೇರಿಸಿ ನಾವು ಭ್ರೂಣ ಮಾಡಿ ಎಂಬ್ರಿಯೋನ ಒಳಗಿಡ್ತೀವಿ. ಸಪೋಸ್ ಸಿಗ್ಲಿಲ್ಲ, ಅವಾಗ ಮತ್ತೆ ಒಂದ್ ಸೆಕೆಂಡ್ ಡೋನರ್, ಇಲ್ಲ ಎಲ್ಲ ಚೆನ್ನಾಗಿದೆ, ದೆನ್
ನಾರ್ಮಲ್ ಅದೇ IVF ART ಮಾಡ್ತೀವಿ. ಇಕ್ಸಿ ಅಂತ ಮಾಡ್ತೀವಿ. ಸ್ಪರ್ಮ್ಸ್ ಕಡಿಮೆ ಇದೆ, ಇಕ್ಸಿ ಅಂತ ಮಾಡ್ತೀವಿ. ಇಕ್ಸಿ ಅಂದ್ರೆ ಸ್ಪರ್ಮ್ಸ್ ನ ಮೈಕ್ರೋಸ್ಕೋಪ್ ಅಲ್ಲಿ ಸೆಲೆಕ್ಷನ್ ಮಾಡಿ, ಅಂದ್ರೆ ಕಡಿಮೆ ಇದೆ ಇವ್ರಿಗೆ ಎಲ್ಲಾರ ತರ ಮಿಲಿಯನ್ಸ್ ಅಲ್ಲಿ ಇಲ್ಲ, ಇವ್ರು ಬರೀ ಲ್ಯಾಕ್ಸ್ ಅಲ್ಲಿ ಥೌಸಂಡ್ಸ್ ಅಲ್ಲಿ ಇದೆ. ಸೊ ಆವಾಗ ಅದನ್ನ ಬೆಸ್ಟ್ ಕ್ವಾಲಿಟಿ ಸ್ಪರ್ಮ್ಸ್ ತೆಗೆದು ಎಗ್ಗೆ ಇಂಜೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಇಕ್ಸಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಇಕ್ಸಿ ಮಾಡಿ ಅದು ಎಂಬ್ರಿಯೋ ಚೆನ್ನಾಗಾದ್ಮೇಲೆ ಗರ್ಭದಲ್ಲಿ ಇಡ್ತೀವಿ. ಸೊ ಇದು ಇನ್ ಅ ನಟ್ಶೆಲ್ ಅಬೌಟ್ IVF ಟ್ರೀಟ್ಮೆಂಟ್. ನೆಕ್ಸ್ಟ್ ಆಲ್ಟರ್ನೇಟಿವ್ ಥೆರಪೀಸ್. ಆಲ್ಟರ್ನೇಟಿವ್ ಥೆರಪೀಸ್ ಏನು? ಇವ್ರಿಗೆ IVF ಮಾಡಿದ್ದೀವಿ, ಇವರಿಗೆ ಸಕ್ಸಸ್ ಫಸ್ಟ್ ಟೈಮ್ ಆಗಿಲ್ಲ, ತುಂಬಾ ಡಿಪ್ರೆಷನ್ ಆಗಿದೆ, ತುಂಬಾ ಬೇಜಾರಾಗಿದೆ, ಅಯ್ಯೋ ಬೇಡವೇ ಬೇಡಪ್ಪ, ಇದೇನು ಮಕ್ಕಳದ್ದು ಬೇಡ, ಏನು ಬೇಡ ಅಂತ ಅವ್ರಿಗೆ ನೀವು ಬೇಜಾರು ಮಾಡ್ಕೋಬೇಡಿ ಅಥವಾ ನಿರಾಶೆಗೊಳ್ಬೇಡಿ. ಒಳ್ಳೆ ಪಾಸಿಬಿಲಿಟೀಸ್ ಇದೆ. ಸೊ ಆವಾಗ ಆಲ್ಟರ್ನೇಟಿವ್ ಥೆರಪೀಸಲ್ಲಿ ಮೈಂಡ್ ಆ್ಯಂಡ್ ನ್ಯೂಟ್ರಿಷನಲ್ ಇಂಟರ್ವೆನ್ಷನ್, ಮೈಂಡ್ ಬಾಡಿ ಅಂತ. ಆಮೇಲೆ ಕೆಲವರು ಅಕ್ಯುಪಂಕ್ಚರು ಮಾಡಿಸ್ತಾರೆ, ಯೋಗ ಥೆರಪಿ ಹೋಗ್ತಾರೆ, ಆಮೇಲೆ ಮಸಾಜ್ ಥೆರಪೀಸು, ಆಯುಷ್ ಮೆಡಿಸಿನ್ಸ್ ಕೊಡ್ತಾರೆ. ಬೇಸಿಕಲಿ ಏನು, ಈ ಸ್ಟ್ರೆಸ್ಸಿಂದ ದೂರ, ನನಗೆ ಇದರಲ್ಲಿ ಏನೋ ಆಗ್ಬೋದು, ನಂಬಿ ನನ್ನನ್ನು ಎಷ್ಟೊಂದು ಸರಿ IVF ಫೇಲಿಯರ್ ಆಗಿ, ಅಂದರೆ ಅಂಥ ವಿಶೇಷ ಪ್ರಾಬ್ಲಮ್ ಇಲ್ಲದೆ ಇರೋರು, ಆಗ್ತಾ ಇರಲ್ಲ, ಇದೆಲ್ಲ ಮಾಡಿ ಆಮೇಲೆ ಅವ್ರ ಪಾಡಿಗೆ ಅವರು ಯಾವುದು ಬೇಡ ಅಂತಿದ್ದಾಗ ನಾರ್ಮಲ್ ಕನ್ಸೆಪ್ಷನ್ ಕೂಡ ನಾನು ನೋಡಿದ್ದೀನಿ. ಸೊ ಅದು ಕೆಲವು ಸರಿ ಆಗೋ ಚಾನ್ಸ್, ಅಂದರೆ ಅವಾಗ ಹೇಳ್ತೀನಿ ದೇವ್ರು ನಿಮಗೆ ಕರೆಕ್ಟ್ ಟೈಮ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಕೆಲವೊಂದ್ಸರಿ ನಾವು ಮೆಂಟಲಿ ಪೀಸ್ಫುಲ್ ಆಗಿರೋದು ತುಂಬಾ, ಅದು ಆ ಸ್ಟ್ರೆಸ್ ಫ್ರೀ ಇದ್ದಾಗ ಇದು ಆಗುತ್ತೆ. ನೆಕ್ಸ್ಟ್ ಬಿಯಾಂಡ್ ಫರ್ಟಿಲಿಟಿ, ಇದು ಏನು ಮಾಡೋದು? ಈಗ ಅವ್ರಿಗೆ ವೈಫ್ಗೆ ಇದು ಎಗ್ಸ್ ಚೆನ್ನಾಗಿಲ್ಲ, ಹಸ್ಬೆಂಡು ಸ್ಪರ್ಮ್ಸ್ ಚೆನ್ನಾಗಿಲ್ಲ, ನಾವು ಡೋನರ್ ಗ್ಯಾಮೆಟ್ಸ್ಗೆ ಹೋಗ್ತೀವಿ, ಡೋನರ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಅವಾಗ ಅದಕ್ಕೂ ಆಗಿಲ್ಲ, ಗರ್ಭಕೋಶ ಚೆನ್ನಾಗಿಲ್ಲ, ಆವಾಗ ನಾವೇನು ಹೇಳ್ತೀವಿ, ಸರೋಗಸಿ. ಅದಕ್ಕೆ ತುಂಬಾ ರೂಲ್ಸ್ ಇದೆ, ಅದರದ್ದೇ ಅದು ಒಂದು ಎಕ್ಸ್ಪ್ಲೇಷನ್ ಕೊಡ್ತೀವಿ, ಲಾಸ್ ರೂಲ್ಸ್ ಎಲ್ಲ. ಸೊ ಅದನ್ನ ಹೇಳ್ತೀವಿ. ಅದು ಆಗಿಲ್ಲ, ಸರೋಗಸಿನೂ ಆಗಿಲ್ಲ, ಅವ್ರದ್ದು ಕೋರ್ಟಲ್ಲಿ ಆಕ್ಸೆಪ್ಟ್ ಆಗಿಲ್ಲ, ಇದು ಪ್ರಾಬ್ಲಮ್ಸು, ಹಿಯರಿಂಗ್ ಆಗಬೇಕು, ಹೀಗೆಲ್ಲ ಬಂದಾಗ ಅಡಾಪ್ಷನ್ ಹೇಳ್ತೀವಿ. ಅಡಾಪ್ಷನ್ ಆಲ್ಸೋ, ಸರೋಗಸಿ ಅಡಾಪ್ಷನ್ ಅಲ್ಲಿ ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಮುಂಚೆ ಇಷ್ಟು ರೂಲ್ಸ್ ಇರಲಿಲ್ಲ, ಆದಷ್ಟು ಗೌರ್ಮೆಂಟ್ ಇದು ರೂಲ್ಸ್ ಕಡಿಮೆ ಮಾಡಬೇಕು. ಯಾಕೆ ಅಂದ್ರೆ ಸರೋಗೇಟ್ನ ನಾವು ತಗೊಂಡಾಗ ಅವ್ರಿಗೊಂದು ಲೈಫ್ ಆಗುತ್ತೆ, ಪೇರೆಂಟ್ಸ್ಗೆ ಒಂದು ಮಗು ಬರುತ್ತೆ. ಸೊ ಆ ಸರೋಗಸಿ ರೂಲ್ಸ್ನ ಅಷ್ಟು ಸ್ಟ್ರಿಂಜೆಂಟ್ ಮಾಡದೆ ರಿಲ್ಯಾಕ್ಸ್ ಮಾಡಿ ಅದಕ್ಕೆ ಬೇಕಾದೊಂದು ವ್ಯವಸ್ಥೆನ ಮಾಡಿಕೊಡ್ಬೇಕು ಕಪಲ್ಗೆ ಅಂತ ನಂದು ಯಾವಾಗಲೂ ನಾನು ಹೇಳೋದು. ಇನ್ನೊಂದು ಮಗು ಅಡಾಪ್ಷನ್, ಅದು ಪಾಪ ಅನಾಥವಾಗಿರುತ್ತೆ, ಇವ್ರಿಗೊಂದು ಮಗು ಬೇಕು, ಅದಕ್ಕೊಂದು ಜೀವನ ಆಗುತ್ತೆ, ಇವ್ರಿಗೂ ಒಂದು ಆಸರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಈ ಒಂದು ಸಿಂಬಯೋಸಿಸ್ ಅಂತ ಹೇಳ್ತೀವಲ್ಲ, ಎಷ್ಟೋ ಸರಿ ಲೈಫಲ್ಲಿ ಅವರಿಂದ ನಾವು ಬದುಕ್ತೀವಿ, ಇವರಿಂದ ನಾವು ಬದುಕ್ತೀವಿ, ಲೈಫ್ ಚೇಂಜ್ ಆಯಿತು. ಸೊ ಅದಕ್ಕೆ ಇದೆಲ್ಲ ಒಂದು ಸಪೋರ್ಟು. ಸೊ ಅದನ್ನ ಗೌರ್ಮೆಂಟ್ ಅಷ್ಟು ಸ್ಟ್ರಿಂಜೆಂಟ್ ಮಾಡಿದೆ, ಲಾಸ್ನ ರಿಲ್ಯಾಕ್ಸ್ ಮಾಡಿ, ಆ್ಯಂಡ್ ತುಂಬ ಅಡಾಪ್ಷನ್ಗೆ ಏನೇನೋ ರೂಲ್ಸ್ ತಂದ್ಬಿಟ್ಟು ಅವ್ರಿಗೆ ಹಂಗೆ ಮಾಡ್ದೇನೆ ಮಾಡಿದ್ರೆ ತುಂಬ ಎಷ್ಟೋ ಕಪಲ್ಸ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಅದು ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆ ವೆಬ್ಸೈಟಲ್ಲಿ ಹೋಗಿ ಹೆಂಗೆ ಹೋಗೋದು ಅನ್ನೋದು ಗೊತ್ತಾಗಲ್ಲ. ಪಾಪ ನಾವು ನಮ್ಮ ಕಪಲ್ಸ್ ಬಂದಾಗ ಅಲ್ಟಿಮೇಟ್ಲಿ ಇದು ಹೇಳಿದಾಗ ನಮ್ಮ ಆಫೀಸಲ್ಲಿ ಕೂತಿರೋ ಹುಡುಗರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಯಾಕೆಂದ್ರೆ ವೆಬ್ಸೈಟ್ ಎಲ್ಲಿದೆ, ಅದ್ರಲ್ಲಿ ಹೆಂಗೆ ಕ್ಲಿಕ್ ಮಾಡೋದು ತುಂಬಾ ಕಷ್ಟದ್ದು, ಎಲ್ಲರೂ ಟೆಕ್ ಸಾವಿ ಆಗಿರ್ತಾರೆ. ಸೊ ಇದು ರೂಲ್ಸ್ನ ರಿಲ್ಯಾಕ್ಸ್ ಮಾಡಿದ್ರೆ ಒಳ್ಳೇದು. ಸೊ ಒಂದು ಪೇರೆಂಟ್ಹುಡ್ ಇಂದ ನಾವು ಡಿಸಿಷನ್ ಇಂದ ಪಾತ್ ಟು ಪೇರೆಂಟ್ಹುಡ್, ಆಮೇಲೆ ಕಂಪ್ಲೀಟ್ ಅಡಾಪ್ಷನ್ ತನಕ ಒಂದು ನಟ್ಶೆಲ್ಲಲ್ಲಿ ಈ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನ. ಸೊ ಈ ಚಿತ್ರದ ಮೂಲಕ ಹೇಳ್ತಾ ಇದ್ದೀವಿ. ಡಾಕ್ಟರ್, ಮತ್ತೆ ಕೊನೆಯದಾಗಿ ಪಾತ್ ಟು ಪೇರೆಂಟ್ಹುಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟೊತ್ತು ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮಗು ಹೇಗಾಗಬೇಕು, ಪ್ಲ್ಯಾನ್ ಮಾಡೋದು ಹೆಂಗೆ, ಎಷ್ಟು ವರ್ಷಕ್ಕೆ ಏನು ಮಾಡಬೇಕು ಅಂತೆಲ್ಲ ನಾವು ತುಂಬ ವಿವರವಾಗಿ ಮಾತಾಡಿದ್ವಿ. ಜೊತೆಗೆ ಆ ಪಾತ್ ಟು ಪೇರೆಂಟ್ಹುಡ್ಡಲ್ಲಿ ಹೇಗೆ ನಾವು ಅದನ್ನು ಯಾವ್ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಈ ಒಂದು ಇವೆಂಟ್ ಇರೋದು ಅಕ್ಟೋಬರಲ್ಲಿ, ಅಕ್ಟೋಬರ್ 19-20. ನಾನು ಹೇಳೋದೇನೆಂದರೆ, ಇದನ್ನು ನೋಡಿದ್ದೆಲ್ಲ ವೀಕ್ಷಕರು, ಆಮೇಲೆ ನಿಮಗೆ ಗೊತ್ತಿರೋ ಎಲ್ಲರೂ, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಎಲ್ಲ ಇದನ್ನ ವಿವರವಾಗಿ ಹೇಳಿ, ಈ ವಿಡಿಯೋ ನೋಡಿ, ಜೊತೆಗೆ ನೀವು ಇದರಿಂದ ಬೆನಿಫಿಟ್ ಪಡ್ಕೊಳ್ಳೋಕ್ಕೆ
ಖಂಡಿತ ಈ ಇವೆಂಟ್ಗೆ ಅಕ್ಟೋಬರಲ್ಲಿ ಬನ್ನಿ. ನಿಮ್ಮನ್ನೆಲ್ಲ ನಾವು ದಾರಿ ನೋಡ್ತಾ ಇರ್ತೀವಿ. ಯಾಕೆಂದರೆ ನೀವು ಇದನ್ನು ಅಟೆಂಡ್ ಮಾಡಿದ್ರೆ ನಿಮ್ಮ ದುಡ್ಡು, ನಿಮ್ಮ ಸಮಯ ಎಲ್ಲದನ್ನು ನೀವು ಉಳಿಸ್ಬೋದು. ಏನು ನಿಮಗೆ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇದೆ, ನೀವು ಮುಂದೆ ಏನು ಮಾಡಬೇಕು ಅದೆಲ್ಲದೂ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಂದು ಈ ಇವೆಂಟಲ್ಲಿ ಭಾಗವಹಿಸಿ. ನಿಜ, ಡಾಕ್ಟ್ರೇ ಹೇಳ್ದಾಗೆ ನೀವು ಇವೆಂಟಿಗೆ ಬನ್ನಿ. ಯಾವ ಡಾಕ್ಟರ್ ಜೊತೆ ಬೇಕಾದರೂ 1-to-1 ಮಾತಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಎಲ್ಲ ಕ್ಲಾರಿಫಿಕೇಶನ್ನು ಸಿಗುತ್ತೆ ಇವೆಂಟಲ್ಲಿ. ಡಾಕ್ಟರ್ ಇಷ್ಟು ದೂರ ಬಂದು ಇಷ್ಟು ಡೀಟೇಲ್ ಆಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದಿರ. ಒಂಥರ ಗೈಡ್ ಥರನೇ ಇದೆ ಎಲ್ಲವೂ. ತುಂಬ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ.